ನನಗೆ ಒಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ನೋಡುವಾಗ ನನಗೆ ಒಂದು ಅನ್ಸಿದ್ದು ಏನಂದ್ರೆ ಧನ್ವೀರ್ ಅವ್ರನ್ನ ಎರಡ್ ತರ ನೋಡ್ತಾ ಇದ್ದಾರೆ ಜನ. ಒಂದು ನಿಮ್ಮ ನಿಯತ್ತು, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ದರ್ಶನ್ ಸರ್ ಮೇಲೆ ಇರೋದು. ಇನ್ನೊಂದು ವರ್ಗ ಏನ್ ಮಾಡುತ್ತೆ ಅಂದ್ರೆ ಅದನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಲೈಕ್ ಹೇಳದ್ ಬೇಡ, ನಿಮ್ಗೆ ಅರ್ಥ ಆಯ್ತಾ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಅಂತವ್ರ ಬಗ್ಗೆ ಏನ್ ಹೇಳ್ತಾರೆ ಧನ್ವೀರ್ ಅಂತ? ನೀವೇ ಹೇಳೋದ್ರ ಸರ್, ಏನಕ್ಕೆ ಇದಾರೆ ಹೇಳಿ ಅವರು? ನೆಗೆಟಿವ್ ಅಂದ್ರೆ ಅವ್ರ ಜೀವನಾನೇ ನೆಗೆಟಿವ್ಗಳು. ಅವ್ರು ಅದನ್ನೇ ಮಾಡ್ಕೊಂಡು ಇದು ಬಿಡ್ತಾರೆ, ಮುಂದಕ್ಕಂತೂ ಬರಲ್ಲ ಜೀವನದಲ್ಲಿ. ಒಂದ್ ಒಳ್ಳೇದನ್ನ ಒಂದು ಉಳ್ಕಟ್ಟಿನ ಒಳ್ಳೆ ಕೆಲಸ ಮಾಡಕ್ಕಂತೂ ಆಗಲ್ಲ. ಸೊ ಅವ್ರು ಕುತ್ಕೊಂಡಾಗ ಮಾತಾಡಕ್ಕೆ ಅಂದ್ರೆ ಭಗವಂತ ಹೊಡ್ಸಿರೋ ಮಾತಾಡ್ಬೇಕು. ಅವ್ರು ಅಂತವ್ರು ಇದ್ರೇನೆ ಈ ಕಡೆ ಇರೋರು ಒಂದ್ ಬೆಲೆ. ಸರ್ ಮಾತಾಡ್ತಾ ಇಲ್ಲಿ ಈ ಕಡೆ ಇರೋರು ಒಂದ್ ಬೆಲೆ ಸಿಗ್ತಾ ಇದೆ. ಧನ್ವೀರ್ ಅವ್ರಿಗೆ ಎಲ್ಲಿ ಅಂತ ಒಂದು ಪಾಯಿಂಟ್ ನಿಮ್ಮ ಮನ್ಸಲ್ಲಿ ದರ್ಶನ್ ಸರ್ ಬಗ್ಗೆ ಇಂತ ದೊಡ್ಡ ಅಭಿಮಾನ ಹುಟ್ಟಕ್ಕೆ ಇದಾಗಿದ್ದು? ಸರ್ ಆ ಮನುಷ್ಯ ಮಾಡೋ ದಾನ ಧರ್ಮನೇ ಸರ್. ಏನ್ ನಾನೆಲ್ಲೋ ಇವ್ರನ್ನ ಸಿನಿಮಾ ನೋಡಿ ಇದ್ ನೋಡಿ ಫ್ಯಾನ್ ಆದವನಲ್ಲ, ಆ ವ್ಯಕ್ತಿತ್ವ ನೋಡಿ ಫ್ಯಾನ್ ಆದವನ, ಅವ್ರಿಗೆ ಅಭಿಮಾನಿ ಆದವನು. ಯಾಕಂದ್ರೆ ಕಣ್ಮುಂದೆ ನಾವಿದ್ದು ಇವತ್ತಿನವರೆಗೂ ಎಷ್ಟೋ ದೊಡ್ಡ ದೊಡ್ಡ ಮಟ್ಟಕ್ಕೂ ಮಾಡಿದ್ದಾರೆ. ಇವತ್ತವರೆಗೂ ಯಾರಿಗೂನು ಕ್ರಿಟಿಕನ ಎಲ್ಲೂ ಒಂದು ಸಹ ಈಚೆಗೆ ಬಂದಿಲ್ಲ. ಅದು ಮೊನ್ನೆ ಹಿಂಗೆ ಅದನ್ನೇ ಹೇಳ್ತಾ ಇದ್ದೆ. ಮೊನ್ನೆ ಹೋದಾಗೂ ನಾನು ಮಾತಾಡ್ಸಕ್ ಹೋದಾಗ ಸಿಚುವೇಶನ್ ಇರೋದು ಅವ್ರು ಬೇರೆ ಈಗ. ಬಟ್ ಕೇಳ್ತಿರೋರು ನಮ್ಮನ್ನ ಕೇಳ್ತಿರೋದು ಅದ್ ನಿಂತಿಲ್ಲ ಅಲ್ವಾ, ಅದ್ ನಡೀತಾ ಇದೆ ಅಲ್ವಾ, ಅಲ್ಲಿ ಹೋಗ್ತಾ ಇಲ್ಲ, ಬೇರೆಯವ್ರದ್ದು ಯೋಚನೆ ಮಾಡ್ತಾ ಇರೋದು ಅವ್ರದ್ದು ಯೋಚನೆ ಮಾಡ್ತಿಲ್ಲ. ಅದು ಅದಕ್ಕೆ ಅಲ್ವಾ ಜನ ಇಷ್ಟಪಡ್ತೀನಿ ಅಂತ ಅನಿಸ್ತದೆ. ಸೊ ಆ ವಿಚಾರದಲ್ಲಿ ಮಾಡೋ ದಾನ ಧರ್ಮ